ಹಾಯ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಶುರು ಮಾಡೋಣ. ಸೊ ಮೊದಲಿಗೆ ಈಗ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಎರಡನೇ ಪ್ರೋಮೋದಲ್ಲಿ ಮತ್ತೊಂದು ದೊಡ್ಡ ಜಗಳನೇ ನಡೀತಾ ಇದೆ ಮನೆಯಲ್ಲಿ. ಇಷ್ಟು ದಿನ ಸ್ವರ್ಗಕ್ಕೆ ನಡೀತಾ ಇತ್ತು, ಸ್ವರ್ಗ ಮತ್ತು ನರಕದ ನಡುವೆ ಜಗಳ ನಡೀತಾ ಇತ್ತು. ಈಗ ನರಕದವರ ಮಧ್ಯೆನೇ ಒಂದು ಜಗಳ ನಡೀತಾ ಇದೆ. ಏನಪ್ಪಾ ಈ ಜಗಳ ಅಂತ ನೋಡೋಣ. ಸೊ ಹಾಗೇನೆ ಇದು ಯಾರ ಮಧ್ಯೆ ನಡೀತಾ ಇದೆ ಅಂದ್ರೆ ಚೈತ್ರ ಕುಂದಾಪುರ ಹಾಗೂ ತುಕಾಲಿ ಸಂತೋಷ್ ಹೆಂಡತಿ ಇದ್ದಾಳಲ್ವಾ ಮಾನಸ. ಸೊ ಅವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಸೊ ಇದಕ್ಕೆ ಕೊಟ್ಟಿದ್ದಾರೆ ನರಕಕ್ಕೆ ಹಚ್ಚಿದ ಕಿಚ್ಚು ಅಂತ. ಸೊ ಹಾಗಾದ್ರೆ ಈ ಜಗಳ ಎಲ್ಲಿಗೆ ಹೋಗಿ ಮುಟ್ಟಿದೆ, ಏನ್ ನಡೀತಾ ಇದೆ ಪ್ರೋಮೋದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮ್ಗೂ ಕೂಡ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಮೊದಲಿಗೆ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಅದರಲ್ಲೂ ಕೂಡ ಜಗಳ ಆಡ್ತಾ ಇದ್ರು ನಾಮಿನೇಷನ್ ಪ್ರಕ್ರಿಯೆಗೆ. ಸೊ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಸೊ ಅದರಲ್ಲೂ ಕೂಡ ಜಗಳ ಆಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನಪ್ಪ ಜಗಳ ಆಡ್ತಾ ಇದ್ದಾರೆ ಅಂದ್ರೆ, ಗುರು ಇವಳಿಗೆ ಯಾಕೆ ಬೇಕಿತ್ತಪ್ಪ ಮಾನ್ಸಾಗೆ, ಸುಮ್ನೆ ಕೂತಿದ್ರೆ ಆಗ್ತಿರ್ಲಿಲ್ವಾ ಅಂತ ಎಲ್ರು ಕೂಡ ಬೈಕೋತಾ ಇದ್ದಾರೆ. ಏನಪ್ಪಾ ಅಂದ್ರೆ ಚೈತ್ರ ಕುಂದಾಪುರ ಅವರು ಒಂದ್ ಕಡೆ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಅವ್ರು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನರಕದಲ್ಲಿ ಈ ಮಾನ್ಸ ಕುತ್ಕೊಂಡು ಎಲ್ರ ಮುಂದೆ ನನಗೆ ಯಾಕೋ ಡೌಟು ಧ್ಯಾನ ಮಾಡೋರು ಕಂಡ್ರೆ ಅಂತ ಹೇಳ್ತಾಳೆ. ಸೊ ಇಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಪ್ರೋಮೋದಲ್ಲಿ. ಈ ಕಡೆ ಚೈತ್ರ ಕುಂದಾಪುರ ಅವರು ಬಂದು ನಿಮ್ಗೆ ಯಾಕೆ ಬೇಕು, ನಿಮ್ಗೇನ್ ಡೌಟು, ನಿಮ್ಮ ಯೋಗ್ಯತೆ ಎಷ್ಟು ಅಷ್ಟು ನೀವು ಮಾತಾಡ್ಬೇಕು, ಯೋಗ್ಯತೆ ಮೀರಿ ಮಾತನಾಡಬಾರ್ದು ಅಂತ ಅವ್ರ ಮೇಲೆ ರೇಗಾಡ್ತಾ ಇದ್ದಾರೆ. ಸೊ ಮಾನ್ಸ ಕೂಡ ಚೈತ್ರ ಮೇಲೆ ರೇಗಾಡ್ತಿದ್ದಾರೆ. ಏನು ಯೋಗ್ಯತೆ ಎಲ್ಲ ಅಂತೆಲ್ಲ ಮಾತಾಡ್ತಿದ್ದೀರಾ, ಏನಿದು ಬಿಗ್ ಬಾಸ್ ಮನೆ ಅನ್ಕೊಂಡಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ, ನನ್ನ ಯೋಗ್ಯತೆನೇ ಇದು, ಹಾಗಾದ್ರೆ ನಿಮ್ ಯೋಗ್ಯತೆ ಏನು ತೋರಿಸಿ, ಹಂಗೆ ಹಿಂಗೆ ಅಂತ ಅವರು ಕೂಡ ಇಬ್ರು ಮಧ್ಯೆ ಜಗಳ ಶುರುವಾಗ್ಬಿಟ್ಟಿದೆ. ಈ ಮನೆ ಬಿಗ್ ಬಾಸ್ ಮನೆ ಅನ್ನೋದು ಈಗ ರಣರಂಗ ಅಂತ ಶುರುವಾಗ್ಬಿಟ್ಟಿದೆ. ಈಗ ನೆನ್ನೆಯಿಂದ ಸ್ವರ್ಗ ನರಕದಲ್ಲಿ ಕಿತ್ತಾಟ ಇತ್ತು, ಈಗ ಏನಾಗ್ತಾ ಇದೆ ಅಂದ್ರೆ ಬರೀ ನರಕದಲ್ಲೇ ಕಿತ್ತಾಟ ಶುರುವಾಗಿದೆ. ಈ ಕಡೆ ಸ್ವರ್ಗದವ್ರು ಅವ್ರ ಪಾಡಿಗೆ ಅವ್ರು ಜಗಳ ಆಡ್ತವ್ರೆ, ಇವ್ರ ಪಾಡಿಗೆ ಇವ್ರು ಜಗಳ ಆಡ್ತವ್ರೆ. ಈ ನರಕಕ್ಕೆ ಹಚ್ಚಿದ ಕಿಚ್ಚು ಅಂತ ಟೈಟಲ್ ಹಾಕಿ ಈ ಪ್ರೋಮೋವನ್ನ ಹಾಕ್ಬಿಟ್ಟಿದ್ದಾರೆ. ಸೊ ನೋಡೋಣ ಇನ್ನು ಎಲ್ಲೆಲ್ಲಿ ಏನೇನು ಹೋಗಿ ಮುಟ್ಟುತ್ತೋ ಈ ಬಿಗ್ ಬಾಸ್ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಈ ಒಂದು ಎರಡನೇ ಪ್ರೋಮೋದ ಒಂದು ಇದು ಅಪ್ಡೇಟ್ಸ್ ಆಗಿತ್ತು. ಸೊ ಈ ಒಂದು ಪ್ರೋಮೋದಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಅನ್ಸಿದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ನೆಚ್ಚಿನ ಯಾರು ಕಂಟೆಸ್ಟೆಂಟ್ ಇಷ್ಟ ನಿಮಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.